ಹಲೋ. ಅದಕ್ಕೆ ಇದು ಅಣ್ಣನ ಫೋನ್ ತಾನೆ? ಅಣ್ಣ ಇಲ್ಲಿ? ಹೌದು ಕೃಷ್ಣ, ರಾಮಾಚಾರಿ ಹೋಗ್ತಾ ಫೋನ್ ನಮ್ಮ ಮನೇಲೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಸರಿ, ನಿಮ್ಮ ಹತ್ರ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳದ್ನ? ಹಾ, ಹೇಳ್ಬಿಟ್ಟೆ ಹೋದ. ಯಾರ ಜೊತೆ ಹೋಗ್ತಾ ಇದ್ದೇನೆ ಅಂತ ಹೇಳದ್ನ? ಅದು ರಾಜಿ ಅಂತ ನಮ್ಮ ಮನೆಗ್ ಬಂದಿದಾರಲ್ಲ, ಅವ್ರ ಜೊತೆ. ಏನು ಹೇಳ್ತಾ ಇದೀಯಾ? ಅಲ್ಲಿ ಕೃಷ್ಣ ಇದ್ದ ಅಂತ ಹೇಗೆ ಹೇಳ್ತೀಯಾ? ಹೌದು ಕಣ, ಅಲ್ಲಿ ರಾಜಿ ವಾಪಸ್ ಬಂದು ನಾವು ಹೊರಟ ಮೇಲೆ ಹಿಂದಿಂದ ಯಾರೋ ಅಣ್ಣ ಅಂತ ಕೂಗ್ದಂಗಾಯ್ತು. ಅದು ನಮ್ ಕೃಷ್ಣನ್ ಧ್ವನಿ ತರಾನೇ ಇತ್ತು. ಅಣ್ಣ, ಅಣ್ಣ, ರಜ್ಜಿ ಪೆಟ್ರೋಲ್ ಖಾಲಿ ಹೋಗಿದ್ಯಲ್ಲ. ಯಾರವಳು ನಮ್ಮನ್ನ ಸಾಯ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳಲ್ಲ? ಅಯ್ಯೋ ಕೃಷ್ಣ, ಅಲ್ಲ ಅವನ ಅಷ್ಟು ಕೂಗಿ ಕರಿತಾ ಇದ್ರು, ನಿನಗ್ ತಿರುಗಿ ನೋಡೋ ಮನ್ಸಾಗ್ಲಿಲ್ವೇನೋ ರಾಮಾಚಾರಿ? ಗೊತ್ತಿಲ್ಲ ಕಣ, ಕೃಷ್ಣ ಅಲ್ಲಿಗೆ ಯಾಕೆ ಬರ್ತಾನೆ ಅಂತ ನಾನು ಅದ್ರ ಬಗ್ಗೆ ಗಮನ ಕೊಡ್ಲಿಲ್ಲ. ಇವೆಲ್ಲ ತಿರುಗಿ ನೋಡೋಣ ಅಂತ ಅನ್ಕೊಂಡೆ, ಅಷ್ಟೆಲ್ಲ ರಾಜಿ ಏನೋ ಮಾತಾಡ್ಸಿ ಡಿಸ್ಟ್ರಾಕ್ಟ್ ಮಾಡ್ಬಿಟ್ಲು. ನಾನ್ ಬೇರೆ ಫೋನ್ ತಗೊಂಡೋಗಿರ್ಲಿಲ್ಲ ಕಣೋ. ರಾಮಾಚಾರಿ, ಕೃಷ್ಣ ಅದಕ್ಕೆ ಫೋನ್ ಮಾಡಿದ್ದ ಕಣೋ. ಹೌದಾ? ಹೌದು, ಫೋನ್ ಮಾಡಿ ನಿನ್ ಬಗ್ಗೆ ವಿಚಾರಿಸ್ತಾ ಇದ್ದ. ಅಯ್ಯೋ ದಡ್ ನನ್ ಮಗನೇ, ಫೋನ್ ಇದೆ, ಏನಕ್ಕೆ ಓಡಿಸ್ತಾ ಇದ್ಯಾ? ಹಲೋ. ಅದಕ್ಕೆ ಇದು ಅಣ್ಣನ ಫೋನ್ ತಾನೆ? ಅಣ್ಣ ಇಲ್ಲಿ? ಹೌದು ಕೃಷ್ಣ, ರಾಮಾಚಾರಿ ಹೋಗ್ತಾ ಫೋನ್ ನಮ್ಮ ಮನೇಲೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಸರಿ, ನಿಮ್ಮ ಹತ್ರ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳದ್ನ? ಹಾ, ಹೇಳ್ಬಿಟ್ಟೆ ಹೋದ. ಯಾರ ಜೊತೆ ಹೋಗ್ತಾ ಇದ್ದೇನೆ ಅಂತ ಹೇಳದ್ನ? ಅದು ರಾಜಿ ಅಂತ ನಮ್ಮ ಮನೆಗ್ ಬಂದಿದಾರಲ್ಲ, ಅವ್ರ ಜೊತೆ. ನನ್ ಡ್ಯಾಡ್ ಅರೆಸ್ಟ್ ಆಗಿರೋದು ನಿನಗೆ ಗೊತ್ತಲ್ವಾ? ಅವ್ರನ್ನ ಬಿಡಿಸ್ಕೊಂಡ್ ಬರ್ಬೇಕು ಅಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಿತ್ತು. ಅದು ಅವ್ರ ಕಡೆ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ರಾಮಾಚಾರ್ಯನ ಅವ್ರ ಜೊತೆ ಕರ್ಕೊಂಡು ಹೋಗಿದ್ದಾರೆ. ಯಾಕೆ ಕೃಷ್ಣ, ಏನಾಯ್ತು? ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಏನಾದ್ರೂ ಪ್ರಾಬ್ಲಮಾ? ಅದಕ್ಕೆ ಬೇರೆ ಬಸ್ರಿ, ಅವ್ರಿಗೆ ವಿಷಯ ಹೇಳಿ ಟೆನ್ಷನ್ ಕೊಡೋದು ಬೇಡ. ಕೃಷ್ಣ, ಏನಿಲ್ಲ, ಅದಕ್ಕೆ ಸುಮ್ಮನೆ ಫೋನ್ ಮಾಡಿದೆ ಅಷ್ಟೇ. ಇಲ್ಲ ಇಲ್ಲ, ನೀನ್ ಸುಮ್ನೆ ಕಾಲ್ ಮಾಡೋನಲ್ಲ. ಏನಾಯ್ತು ಅಂತ ಹೇಳು. ಅಯ್ಯೋ ಏನಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ನೀವ್ ಯಾಕೆ ಅಷ್ಟು ಟೆನ್ಷನ್ ಆಗ್ತಾ ಇದ್ದೀರಾ? ನನಗೆ ಒಂದು ಅರ್ಜೆಂಟ್ ಫೋನ್ ಬರ್ತಾ ಇದೆ, ಅದಕ್ಕೆ ನಾನು ಆಮೇಲೆ ಮಾಡ್ತೀನಿ, ಬಾಯ್. ಕೃಷ್ಣ, ಕೃಷ್ಣನ್ ವಾಯ್ಸಲ್ಲಿ ಏನೋ ಟೆನ್ಷನ್ ಇತ್ತು. ಅವನೇನೋ ನನ್ನಿಂದ ಮುಚ್ಚಿಡ್ತಿದ್ದಾನೆ, ಆದ್ರೆ ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಅಣ್ಣನ ಹತ್ರ ಫೋನು ಇಲ್ವಲ್ಲ, ಏನ್ ಮಾಡ್ಲಿ? ಮಾಗಡಿ ರೋಡು, ಸೀಗೆಹಳ್ಳಿ ಗೇಟು. ಅವಮ್ಮ ಹೇಳಿದ ಅಡ್ರೆಸ್ ಕೇಳಿಸ್ತಲ್ಲ, ಮಾಗಡಿ ರೋಡ್, ಸೀಗೆಹಳ್ಳಿ ರಸ್ತೆ, ಅಲ್ಲಿಗೆ ಹೊರಟೋಗ್ತೀನಿ.
ನಾನು ಹೋಗಿದ ಕಡೆನೆ ಕೃಷ್ಣನು ಬಂದಿದ್ದಾನೆ ಅನ್ಸುತ್ತೆ. ಹೌದಾ? ಆಮೇಲೆ ಏನಾಯ್ತಾ ರಾಮಾಚಾರಿ? ಆಮೇಲೆ ಏನಾಯ್ತು ಅಂದ್ರೆ ಅಲ್ಲಿ ನನಗೆ ಗುಂಡೆ ಇಟ್ಟು ಬಿದ್ದು ಬಿಡ್ತು. ಹೌದಾ? ಆಮೇಲೆ ಏನಾಯ್ತು? ಆಮೇಲೆ ನಾನು ಕಾಂಪೌಂಡ್ ಹಾರಿ ತಪ್ಪಿಸ್ಕೊಂಡ್ಬಿಟ್ಟೆ ಕಣ. ಆದ್ರೆ ಕೃಷ್ಣ ಅಲ್ಲಿಗೆ ಹೇಗೆ ಹೋದ? ಅದೇ ನನಗೂ ಗೊತ್ತಾಗ್ತಿಲ್ಲ ಮುರಾರಿ. ಆದ್ರೆ ನನಗಲ್ಲಿ ಸಿಕ್ಕಿದೊಬ್ರು ಆಟೋ ಡ್ರೈವರ್ ಹೇಳಿದ್ರು, ನಿಮ್ ತರನೇ ಒಬ್ಬ ರಸ್ತೆಯಲ್ಲಿ ಓಡ್ಕೊಂಡು ಹೋಗ್ತಾ ಇದ್ದ ಅಂತ. ಕೃಷ್ಣ ಅಲ್ಲೇ ಯಾರನ್ನ ವಿಚಾರಿಸಿರ್ತಾನೆ. ಅಣ್ಣ 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 ನಿಮಿಷ. ಇದು ಇಲ್ಲೊಂದು ಹಳೆ ಫ್ಯಾಕ್ಟ್ರಿ ಇದೆಯಂತಲ್ಲ, ಎಲ್ಲಿ ಗೊತ್ತಾ? ಅದೇ ಫ್ಯಾಕ್ಟ್ರಿನಾ? ಇಲ್ಲೇ ನೋಡಿದ್ನಲ್ಲ ಸರ್, ಇಲ್ಲೇ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಹೋಗಿ ಅಲ್ಲೇ ಇದೆ. ಇದಾರೇನಾ? ಹಾಂ ಸರ್. ಥ್ಯಾಂಕ್ಸ್ ಅಣ್ಣ. ಓಕೆ. ಕೃಷ್ಣ ನನ್ನ ಕಾಪಾಡಕ್ಕೆ ಬಂದಿರ್ತಾನೆ, ಆದ್ರೆ ನನಗ್ ಗುಂಡೆಡ್ ಬಿದ್ದು ಪ್ರಜ್ಞೆ ತಪ್ಪಿತ್ತು. ಸರ್ 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 ಎದ್ದೇಳಿ. ಹಲೋ ಸರ್ ಸರ್. ಓ, ಇನ್ನೂ ಉಸಿರಾಡ್ತಾವ್ರೆ. ಸರ್ ಎದ್ದೇಳಿ. ಹಾಗಾದ್ರೆ ಅಲ್ಲಿ ಕೃಷ್ಣ ಅಲ್ಲಿಗೆ ನನ್ನ ಕಾಪಾಡಕ್ಕೆ ಅಂತ ಬಂದಿರ್ತಾನೆ. ಕೆಂಪು ಬಾವುಟ ಅಲ್ಲಿ ರೆಡ್ ಕಲರ್ ಬಟ್ಟೆ ಕಟ್ಟಿರ್ತೀರಾ ತಾನೇ? ಅಂದ್ರೆ ಅಮ್ಮ ಹೇಳಿದ ಜಾಗ ಇದೇನಾ? ಅಣ್ಣನು ಅಲ್ಲೇ ಇರ್ತಾನೆ. ಇಲ್ಲೇ ಇದ್ದಾನೆ, ಬಂದ್ರು.
ಮೇಡಮ್ ನನ್ಗೊಂದು ಡೌಟ್. ಇಷ್ಟೊತ್ತಾಯ್ತಲ್ಲ ನಿನ್ಗೆ ಇನ್ನೂ ಡೌಟ್ ಬಂದಿಲ್ಲ ಅಂತ ನಂಗೆ ಆಶ್ಚರ್ಯ ಆಗ್ತಾ ಇತ್ತು. ಹೇಳು ಅದೇನಂತ. ರಾಮಾಚಾರಿ ಸತ್ತೋಗಿದ್ದ. ಅವನ್ ಸಾವನ್ನ ನೀವೆಲ್ಲಾ ಸೇರ್ಕೊಂಡು ಅದು ಕೊಲೆ ಅಲ್ಲ ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡ್ಬಿಟ್ಟಿದ್ದೆ. ಆದರೆ ಇವತ್ತಲ್ಲ ನಾಳೆ ರಾಮಾಚಾರಿ ಅವರ ಮನೆಗೆ ಅದು ಆಕ್ಸಿಡೆಂಟ್ ಅಲ್ಲ, ಅದು ಕೊಲೆನೇ, ಆ ಕೊಲೆನ ಮಾಡಿರೋದು ನೀವುಗಳೇ ಅಂತ ಡೌಟ್ ಬರುತ್ತೆ. ಆ ರೀತಿ ಅವ್ರಿಗೆ ಏನಾದ್ರೂ ಡೌಟ್ ಬಂದು ರಿವೆಂಜ್ ತಗೊಳ್ಳೋದಕ್ಕೆ ನಿಮ್ಮ ಮೇಲೆ ಏನಾದ್ರೂ ತಿರುಗಿ ಬಿದ್ದರೆ? ಆ ದರಿದ್ರ ರಾಮಾಚಾರಿ ಮನೆಯವ್ರಿಗೆ ಅಷ್ಟೊಂದು ಧೈರ್ಯ ಇಲ್ಲ ಬಿಡು. ಆ ಮನೇಲಿ ಧೈರ್ಯ ಇದ್ದಿದೆ ಆ ರಾಮಾಚಾರಿಗೆ, ನನ್ನ ಬೇಬಿ ಚಾರುಗೆ. ಸತ್ತೋಗಿರೋ ರಾಮಾಚಾರಿ ಅಂತೂ ಸೇರ್ ತೀರ್ಸ್ಕೊಳೋದ್ ಬರಕ್ಕಾಗಲ್ಲ. ಇನ್ ನನ್ ಬೇಬಿ ಪಾಪ ಗಂಡನ ಕಳ್ಕೊಂಡೆ ಅಂತ ಅತ್ತು ಕೊರಗ್ತಾ ಇರ್ತಾಳೆ. ಕೊರ್ಗಿ ಸ್ವರ್ಗ ಹೋಗ್ತಾ ಇರ್ಬೇಕಾದ್ರೆ ಅವಳವಳ ಸೋಲನ್ನ ಒಪ್ಕೊಳ್ಳೇಬೇಕು. ಆಗ ಬೇರೆ ದಾರಿ ಇಲ್ದೆ ಈ ಮೊಮ್ಮೆ ಗತಿ ಅಂತ ನನ್ನ ಹತ್ರ ಓಡೋಡ್ ಬರ್ತಾಳೆ. ಆಗ ನಾನು ನನ್ನ ಬೇಬಿನ ಸಮಾಧಾನ ಮಾಡೋ ನೆಪದಲ್ಲಿ ನನ್ನ ಕಾರ್ಯನ ಈಸಿಯಾಗಿ ಸಾಧಿಸ್ಕೊಳ್ತೀನಿ. ಹೇಗಿದೆ ನನ್ ಮಾಸ್ಟರ್ ಪ್ಲಾನ್? ಸೂಪರ್ ಆಗಿದೆ ನಿಮ್ಮ ಮನೆ ಹಾಳ ಪ್ಲಾನ್. ಜೀಕೆ ಒಬ್ರು ಮನೆ ಹಾಳಾದ್ರೇನೆ ನಾವು ಬಾಳೋಕಾಗೋದು ಅಂದ್ರೆ ಹಾಳ್ ಮಾಡೋದ್ರಲ್ಲಿ ತಪ್ಪೇನಿದೆ? ಎಕ್ಸಾಕ್ಟ್ಲಿ ಹೇಳಿದ್ರಿ ಮಾನಿತ್ಯಾಜಿ, ಯು ಆರ್ 100% right. ಹಾಗಾದ್ರೆ ಕೃಷ್ಣ ಹೌದು ಕಣ ಮುರಾರಿ, ಅವತ್ತು ಕೃಷ್ಣ ನನ್ನ ಕಾಪಾಡಕ್ಕೆ ಅಂತ ಬಂದಿದ್ದಾನೆ. ಇವ್ರುಗಳೆಲ್ಲ ಅವನೇ ನಾನು ಅನ್ಕೊಂಡು ನಮ್ ಕೃಷ್ಣನ್ನೇ ಸಾಯಿಸ್ಬಿಟ್ಟಿದ್ದಾರೆ. 100 ಜನಕ್ಕೆ ಹೊಡಿಯೋಕ್ ಶಕ್ತಿ ಇದ್ರು ಅವತ್ ಸುಮ್ನೆ ಇದ್ದು ಸತ್ತಿದ್ದಾನೆ ಅಂದ್ರೆ ನನಗೋಸ್ಕರನೇ ಕಣ. ನಾನು ರಾಮಾಚಾರಿ ಅಲ್ಲ ಕೃಷ್ಣ ಅಂದ್ರೆ ನನ್ನ ಪ್ರಾಣ ಏನೋ ಉಳಿಯುತ್ತೆ, ಆದ್ರೆ ಮತ್ತೆ ಅಣ್ಣನ ಪ್ರಾಣಕ್ಕೆ ತೊಂದರೆ ಆಗುತ್ತೆ. ರಾಮ ಅಂದ್ಕೊಂಡು ನನ್ನನ್ನೇ ಇವ್ರು ಸಾಯಿಸ್ಬಿಡ್ಲಿ. ಈ ಪ್ರಪಂಚಕ್ಕೆ ಬೇಕಾಗಿರೋದು ನಮ್ಮ ಅಣ್ಣ ರಾಮಾಚಾರಿ, ಈ ಕಿಲ್ಲರ್ ಕಿಟ್ಟಿ ಅಲ್ಲ. ಮುರಾರಿ, ನನಗಿನ್ನೂ ಕೃಷ್ಣನ್ ಧ್ವನಿ ಕಿವಿಲೇ ಇದೆ ಕಣೋ.